ಸರ್ಕಾರ ವರ್ಸಸ್ RSS ಆಯ್ತು. ಈಗ ಭೀಮ್ ಸರದಿನ ಹಾಗಾದ್ರೆ ಬೂದಿ ಮುಚ್ಚದ ಕೆಂಡದಂತ ಪರಿಸ್ಥಿತಿ ಚಿತ್ತಾಪುರದಲ್ಲಿ ಈಗಲೂ ಕೂಡ ಇದೆ. RSS ಪಥ ಸಂಚಲನಕ್ಕೆ ಭೀಮ್ ಆರ್ಮಿ ಪೈಪೋಟಿ ಕೊಡ್ತಾ ಇದೆ. ಹೈಕೋರ್ಟ್ ಆದೇಶಕ್ಕೂ ಮೊದಲೇ ಹೊಸ ಬೇಡಿಕೆಯನ್ನ ಮುಂದಿಟ್ಟಿದೆ ಭೀಮ್ ಆರ್ಮಿ. ಏನಂತ ನೋಡ್ತಾ ಹೋಗೋಣ. RSS ಪಥ ಸಂಚಲನ ನಿಲ್ಲಿಸಲಿಲ್ಲ ಅಂದ್ರೆ ಭೀಮ್ ಆರ್ಮಿ ಕೂಡ ಪಥ ಸಂಚಲನ ಶುರು ಮಾಡುತ್ತೆ. ಲಾಠಿ ಖಡ್ಗ ಹಿಡಿಯುವ ಧರ್ಮ ರಕ್ಷಣೆಯು ಉಗ್ರವಾದ. ಲಾಠಿ ಹಿಡಿಯೋದು ಉಗ್ರವಾದಕ್ಕೆ ಅವಕಾಶ ಕೊಟ್ಟಂತೆ RSS ರ್ಯಾಲಿ ಬ್ಯಾನ್ ಮಾಡಿ ಅಂತ ಭೀಮ್ ಆರ್ಮಿ ಇದೀಗ ಪೋಸ್ಟ್ ಅನ್ನ ಮಾಡಿದೆ. ಚಿತ್ತಾಪುರದಲ್ಲಿ ಇನ್ನೂ ಕೂಡ RSS ವರ್ಸಸ್ ಸರ್ಕಾರ ಅನ್ನುವಂಥದ್ದು ನಿಂತಿಲ್ಲ, ಮುಗಿದಿಲ್ಲ. ಅದ್ರ ಬೆನ್ನಲ್ಲೇ ಭೀಮ್ ಆರ್ಮಿ RSSಗೆ ಪೈಪೋಟಿ ಕೊಡ್ತಾ ಇದೆ. ಭೀಮ್ ಆರ್ಮಿ ಏನು ಎತ್ತ ಅನ್ನುವಂತಹ ಕನ್ಫ್ಯೂಷನ್ಸ್ ನಿಮಗೆ ಸ್ವಲ್ಪ ಮಟ್ಟಿಗೆ ಇರುತ್ತೆ ಅನ್ಕೊಳ್ತೀನಿ. ಅಂದರೆ ದಲಿತರ ಘನತೆಯನ್ನು ಎತ್ತಿ ಹಿಡಿಯೋಕೆ ಅಂತ ಈ ಸಂಘಟನೆ ಹುಟ್ಟಾಕೊಳ್ತು. ಅವ್ರುಗಳಿಗೇನಾದರೂ ಸಮಸ್ಯೆಗಳಾದರೆ ಸಮಾಜದಲ್ಲಿ ಅವ್ರುಗಳ ಪರವಾಗಿ ನಿಂತ್ಕೊಳ್ತೀವಿ ಅಂತ ಬಂದರು. ಈ ಮನುಸ್ಮೃತಿ ಅಂತಾರಲ್ಲ, ಅದರ ಆ ಐಡಿಯಾಲಜಿಯನ್ನು ವಿರೋಧಿಸುವಂಥವ್ರು ಇವರು. ಈಗ ಇವರು ಕೂಡ ನಾವು ಶುರು ಮಾಡ್ತೀವಿ ರ್ಯಾಲಿಯನ್ನ ಅಂತ ಇದ್ದಾರೆ. ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ನೋಡೋಣ. ಬ್ಯಾನ್ RSS ರ್ಯಾಲಿ ಅಂತ ಭೀಮ್ ಆರ್ಮಿಯವರು ಶುರು ಮಾಡ್ಕೊಂಡಿದ್ದಾರೆ.